ಹಾಯ್ ಫ್ರೆಂಡ್ಸ್, PDO ಮತ್ತು VAO ಪರೀಕ್ಷೆಗೆ ವಯೋಮಿತಿ ಸಡಿಲಿಕೆ ಸಿಗುತ್ತದೆ ಅಥವಾ ಇಲ್ಲ, ಅದೇ ರೀತಿ ಯಾರೆಲ್ಲ ಈ ಒಂದು PDO ಮತ್ತು VAO ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. PDO ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಪರೀಕ್ಷೆ ಇತ್ತು. ಈಗ ಎಲ್ಲ ಒಂದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಬಿಟ್ಟ ಕಾರಣ ಈಗ ಈ ಒಂದು ವಯೋಮಿತಿ ಸಡಿಲಿಕೆ ಈ ಒಂದು PDO ಹುದ್ದೆಗೂ ಕೂಡ ಅನ್ವಯ ಆಗುತ್ತದೆ. ಹಾಗಾದರೆ ಈ ಒಂದು ಹುದ್ದೆಗೆ PDO ಮತ್ತು VAO ಯಾರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ, ಯಾರ ಒಂದು ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಅಂಥವರಷ್ಟೇ PDO ಮತ್ತು VAO ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹೊಸ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಿಂದ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ. ಆದ್ದರಿಂದ 14 ಮತ್ತು 15ನೇ ತಾರೀಕಿಗೆ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಇತ್ತು. ಆ ಒಂದು ಪರೀಕ್ಷೆ ಕೂಡ ಒಂದು ದಿನದ ಮೊದಲೇ ಕ್ಯಾನ್ಸಲ್ ಮಾಡಿದರು. ಯಾಕಂದರೆ ವಯೋಮಿತಿ ಸಡಿಲಿಕೆಯ ಒಂದು 3 ವರ್ಷದ ಸರ್ಕಾರ ಆದೇಶ ನೀಡಿದ್ದ ಕಾರಣ ಆ ಒಂದು ಪರೀಕ್ಷೆ ಕೂಡ ಕ್ಯಾನ್ಸಲ್ ಮಾಡಿತ್ತು. ಹಾಗಾದರೆ ಈಗ PDO ಮತ್ತು VAO ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗುವುದು. ಆದ ಕಾರಣ ಈ ಒಂದು ಪರೀಕ್ಷೆ ಕೂಡ ಅಕ್ಟೋಬರ್ 27ನೇ ತಾರೀಕಿಗೆ ಗ್ರಾಮ ಲೆಕ್ಕಾಧಿಕಾರ ಪರೀಕ್ಷೆ ಇದೆ. ಅದೇ ರೀತಿ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ PDO ಪರೀಕ್ಷೆ ಇದೆ. ಇನ್ನೂ ಕೂಡ ಯಾವುದೇ ರೀತಿಯಿಂದ KE ಅವರಿಂದ ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳ ಪರೀಕ್ಷೆಗೆ ಏನೂ ನೋಟಿಫಿಕೇಷನ್ ಬಂದಿಲ್ಲ. ಅರ್ಜಿ ಸಲ್ಲಿಸಲು ಕೂಡ ಇನ್ನೂ ಕೂಡ ಯಾವುದೇ ರೀತಿಯಿಂದ ಪರೀಕ್ಷೆ ಮುಂದಕ್ಕೆ ಹೋಗುವ ಅಥವಾ ಅದೇ ದಿನ ಅಕ್ಟೋಬರ್ 27ನೇ ತಾರೀಕಿಗೆ ಯಾವ ಒಂದು ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆ ಇದೆ ಅದೇ ದಿನ ನಡೆಸುತ್ತಾರೆ. ಯಾವುದೇ ರೀತಿ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ. ಸೊ ಈ ಒಂದು ವಯೋಮಿತಿ ಸಡಿಲಿಕೆ ಈ ವರ್ಷ ಯಾವುದ ಒಂದು ಹುದ್ದೆಗೆ ನೋಟಿಫಿಕೇಷನ್ ಹೊರಡಿಸಿದ್ದಾರೆ, ಅದೇ ರೀತಿ ಮುಂದೆ ಯಾವ ಒಂದು ಹುದ್ದೆಗೆ ನೋಟಿಫಿಕೇಷನ್ ಹೊರಡಿಸುತ್ತಾರೆ ಆ ಒಂದು ಎಲ್ಲ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗೆ ವಯೋಮಿತಿ ಸಡಿಲಿಕೆ ಅನ್ವಯ ಆಗುತ್ತದೆ. ಯಾವ ಒಂದು ನೋಟಿಫಿಕೇಷನ್ ಈ ವರ್ಷ ಆಗಿದೆ ಆ ಎಲ್ಲ ಒಂದು ಹುದ್ದೆಗೆ ಈ ಒಂದು ವಯೋಮಿತಿ ಸಡಿಲಿಕೆ ಅನ್ವಯ ಆಗುತ್ತದೆ. ಬಟ್ ಇದು 402 ಸಬ್ ಇನ್ಸ್ಪೆಕ್ಟರ್ ಈ ಒಂದು ಹುದ್ದೆಗೆ ಈ ಒಂದು ವಯೋಮಿತಿ ಸಡಿಲಿಕೆ ಅನ್ವಯ ಆಗುವುದಿಲ್ಲ. ಯಾಕೆಂದರೆ ಈ ಒಂದು ನೋಟಿಫಿಕೇಷನ್ 4-5 ವರ್ಷ ಹಿಂದೆ ಹೊರಡಿಸಲಾಗಿತ್ತು. ಆದ ಕಾರಣ ಈ ಒಂದು ವಯೋಮಿತಿ ಸಡಿಲಿಕೆ PSI ಹುದ್ದೆಗೆ ಅನ್ವಯ ಆಗುವುದಿಲ್ಲ. ಗೃಹ ಮಂತ್ರಿಯವರು ಈ ಒಂದು ಪರೀಕ್ಷೆ ಅಕ್ಟೋಬರ್ 3ನೇ ತಾರೀಕಿಗೆ ನಡೆಸಲಾಗುವುದು ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಬಟ್ KE ಅವರಿಂದ ಯಾವುದೇ ರೀತಿಯಿಂದ ಅಫಿಷಿಯಲ್ ಆಗಿ ಇನ್ನೂ ಕೂಡ ನೋಟಿಫಿಕೇಷನ್ ಹೊರಡಿಸಿಲ್ಲ. 2-3 ದಿನದಲ್ಲೇ ನೋಟಿಫಿಕೇಷನ್ ಪ್ರಕಟ ಆಗಬಹುದು.